ಇನ್ನೊಂದು ಆಘಾತಕಾರಿ ಘಟನೆ, ಗ್ರೈಂಡರ್ನಿಂದ ವಿದ್ಯುತ್ ಪ್ರವಹಿಸಿ ಬಾಲಕಿ ಮೃತಪಟ್ಟಂತಹ ಸ್ಟೋರಿ ಇದು. 4 ವರ್ಷದ ಬಾಲಕಿ ಗ್ರೈಂಡರ್ನಿಂದ ವಿದ್ಯುತ್ ಹರಿದು ಆಕೆ ತಂದೆ ತಾಯಿಯ ಎದುರೇ ವಿದ್ಯುತ್ ಶಾಕ್ನಿಂದ ಮೃತಪಟ್ಟಿದ್ದಾಳೆ. ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡನಹಳ್ಳಿ ಗ್ರಾಮದಲ್ಲಾದಂತಹ ದುರಂತ ಇದು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿರುವಂತಹ ಕಲಿಗೌಡನಹಳ್ಳಿಯಲ್ಲಿ ಪುಟ್ಟಮ್ಮ ಹಾಗೂ ಆನಂದ್ ಅವರ ದಂಪತಿಯ ಪುತ್ರಿ ಅದ್ವಿತಾ ಮೃತಪಟ್ಟಂತಹ ಬಾಲಕಿ. ಗ್ರೈಂಡರ್ನಿಂದ ವಿದ್ಯುತ್ ಪ್ರವಹಿಸಿ ತಂದೆ ತಾಯಿಯ ಎದುರೇ ಈ ಮಗು ಮೃತಪಟ್ಟಿದ್ದಾರೆ. ನಮ್ಮ ರಿಪೋರ್ಟರ್ ಸೂರಜ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸೂರಜ್, ನಿಜಕ್ಕೂ ಘಟನೆ ಕೇಳಿದ್ರೆ ಶಾಕ್ ಆಗುತ್ತೆ. ಗ್ರೈಂಡರ್ನಿಂದ ವಿದ್ಯುತ್ ಪ್ರವಹಿಸ್ತು ಅಂತಂದ್ರೆ ಈ ಘಟನೆಗೆ ಏನ್ ಕಾರಣ, ಅಲ್ಲಿ ಏನ್ ಸಮಸ್ಯೆಗಳಾಯ್ತು, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಖಂಡಿತ ಪ್ರತಿಮಾ, ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಪೋಷಕರು ಮೈಯೆಲ್ಲ ಕಣ್ಣಾಗಿರ್ಬೇಕಾಗತ್ತೆ. ಒಂದ್ ವೇಳೆ ಒಂದು ಚೂರು ಇದ್ರೂ ಕೂಡ ಇಂತಹ ಘಟನೆಗಳು ನಡೆಯುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ತಡರಾತ್ರಿ ಏನು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡನಹಳ್ಳಿ ಇದೆ. ಇದು ಕಲಿಗೌಡನಹಳ್ಳಿ ಬಂದಿರುವಂತದ್ದು ಬಂಡೀಪುರದ ಕಾಡಂಚಿನ ಗ್ರಾಮ ಇದಾಗಿರುವಂತದ್ದು. ತಂದೆ ಏನು ಆನಂದ್ ಮತ್ತೆ ತಾಯಿ ಪುಟ್ಟಮ್ಮ ಇಬ್ರು ಕೂಡ ಗ್ರೈಂಡರ್ನ ಹಾಕ್ಬಿಟ್ಟು ಹಾಲಲ್ಲಿ ಬಂದು ಕುಳಿತಿರ್ತಾರೆ. ಆದ್ರೆ ಹಾಲ್ನಲ್ಲಿ ಆಟ ಆಡ್ತಿದ್ದಂತಹ ಅದ್ವಿತವಂತಹ 4 ವರ್ಷದ ಕಂದ ಏನಿದೆ ಅದು ನೀರ್ ತಲಕಂತ ಹೇಳಿ ಅಡಿಗೆ ಮನೆಗೆ ಹೋಗುತ್ತೆ. ಅಡಿಗೆ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಗ್ರೈಂಡರ್ ಕೂಡ ಆನ್ ಆಗಿರುತ್ತೆ. ಆನ್ ಆದಂತಹ ಗ್ರೈಂಡರ್ನ ಮುಟ್ಟಿದಾಳೆ ಅಷ್ಟೇ. ಮುಟ್ಟಿದ ತಕ್ಷಣವೇ ಅದು ವಿದ್ಯುತ್ ಪ್ರವಹಿಸಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಕೂಡ ಅದ್ವಿತಾನ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರು ಕೂಡ ವೈದ್ಯರು ಆಗ್ಲೇ ಮೃತಪಟ್ಟಿರೋದಾಗಿ ತಿಳಿಸಿರುವಂತದ್ದು. ಸದ್ಯ ಮರಣೋತ್ತರ ಪರೀಕ್ಷೆ ನಡೆಸ್ತಾ ಇರುವಂತದ್ದು. ಮರಣೋತ್ತರ ಪರೀಕ್ಷೆ ಬಳಿಕ ಈಗ ವಾಪಸ್ಸು ಅವರ ಪೋಷಕರಿಗೆ ಅದ್ವಿತಾಳ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಇಲ್ಲಿ ಕಾಡುವಂತಹ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಒಂದೇ ಒಂದು ಕ್ಷಣ ಯಾಮಾರಿದಿಕ್ಕೆ ಈಗ ಒಂದು ಜೀವ ಹೋಗಿರುವಂತದ್ದು. ಹಾಗಾಗಿ ಪೋಷಕರು ಚಿಕ್ಕ ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನ ಮೈಯೆಲ್ಲ ಕಣ್ಣಾಗಿ ನೋಡ್ಕೋಬೇಕಾಗಿರುವಂತದ್ದು. ಥ್ಯಾಂಕ್ ಯು ಸೂರಜ್.